ನನಗೆ ಈ ಗೌರವ ಕೊಡೋದಕ್ಕೆ ನಾನು ತುಂಬ ಧನ್ಯವಾಗಿದ್ದೀನಿ. ಮೊದಲು ನಮ್ಮ ಈ ಇನ್ಸ್ಟಿಟ್ಯೂಷನ್ ಸರ್ವೋದಯ ಇನ್ಸ್ಟಿಟ್ಯೂಷನ್ಗೆ ಎಲ್ಲ ಕ್ರೆಡಿಟ್ ಹೋಗುತ್ತೆ. ಆಮೇಲೆ ನಾನು ಏನು ಜಾಸ್ತಿ ಓದ್ತಿರ್ಲಿಲ್ಲ, 6 hours ಅಷ್ಟೇ ಓದ್ತಿದ್ದೆ ಅಷ್ಟೇ. ಹಾಂ, ಖುಷಿ ಆಗುತ್ತೆ. ಪೇರೆಂಟ್ಸ್ ಸಪೋರ್ಟ್ ಮತ್ತು ನಮ್ಮ ಸ್ಕೂಲ್ ಸ್ಟಾಫ್, ಟೀಚರ್ಸ್ ಅವ್ರ ಸಪೋರ್ಟಿಂದ ನನಗೆ ಈ ಪೊಸಿಷನ್ ಸಿಕ್ಕಿತ್ತು. ಮೊದಲು ಇದು ನೀಟ್ ತಗೋಬೇಕಂತಿದ್ದೀನಿ, ಡಾಕ್ಟ್ರ್. ಹಾಂ, ಇಲ್ಲ ಪ್ರಿಪ್ರೇಷನ್ ಅದೇ 6 hours ಡೈಲಿ ಕೂತ್ಕೊಂತಿದ್ದೆ ಅಷ್ಟೇ. ಇಲ್ಲ, ಲಾಸ್ಟ್ 40 days. ಕನ್ನಡ ನಿಮಗೆ ಈಸಿ ಆಯ್ತಾ? ಹೇಗೆ? ಆಲ್ಮೋಸ್ಟ್ ಕನ್ನಡ ಈಸಿ ಇತ್ತು, ಮ್ಯಾಟ್ರ್ ಜಾಸ್ತಿ ಇತ್ತು ಬರೆಯೋಕ್ಕೆ ಅಷ್ಟೇ. ಯಾವುದೇ ಸ್ಪೆಲ್ಲಿಂಗ್ 620 ಬರ್ತಿದ್ದೀನಿ ಅಂದ್ಕೊಂಡಿದ್ದೆ, 625 ಗೊತ್ತಿರಲಿಲ್ಲ. 620 ಅಂತಿತ್ತು. ಖುಷಿ ಆಗ್ತಿತ್ತು. ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ರು, ನೀನು ತೆಗಿಬೋದು ಅಂತ. ಅದು ತಗೊಂಡು ನಾನು ಓದ್ತಿದ್ದೆ. ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ರಾ? ಇಲ್ಲ, ಏನು ಬಿಟ್ಬಿಟ್ರು ನಮ್ಮಪ್ಪ ಕೆಲಸ ಮಾಡೋದು. ಗೊತ್ತಿಲ್ಲ ನನಗೂ. ಇಲ್ಲ, ಅದು 10 ವರ್ಷ ಮುಂಚೆನೇ ಬಿಟ್ಬಿಟ್ರು ಕೆಲಸ. ನಮ್ಮ ಟೀಚರ್ ಅವ್ರ ಸಹಾಯದಿಂದನೇ ಆಗಿರೋದು. ಸರಿಯಾಗಿ ಅವ್ರು ಜಾಸ್ತಿ ನಮಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಹೆಲ್ಪ್ ಮಾಡ್ತಿದ್ರು. ಬರೀ ಬುಕ್ಸ್ ಅಂತ ಅಲ್ಲ, ಟ್ಯೂಷನ್ ಹೋಗ್ತಿರ್ಲಿಲ್ಲ, ಸ್ಕೂಲಲ್ಲೇ ಇಲ್ಲ. ಅದೇ ನಾವು ಬುಕ್ಗಿಂತ ಜಾಸ್ತಿ ಅಪ್ಲಿಕೇಶನಲ್ಲಿ ಓದಬೇಕು. ಅಂದರೆ ನಾವು ಅದು ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು, ಆವಾಗಲೇ ಆಗೋದು. ಅರ್ಥ ಮಾಡ್ಕೊಂಡು ಓದಬೇಕು. ಇಲ್ಲ, ಅರ್ಥ ಮಾಡ್ಕೊಂಡು ಓದಬೇಕಷ್ಟೇ. ಜಾಸ್ತಿ ಓದೋದ್ರಿಂದ ಬ್ಯಾಡ್ ಮಾಡೋದ್ರಿಂದ ಸಿಗಲ್ಲ.